ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದೇವು ಅವರು ಅವ್ರ ಮಾವನಿಗೆ ಹೇಳ್ತಾ ಇರ್ತಾರೆ ನೋಡಿ, ಅವನು ಮದುವೆ ಆಗಿದ್ದರೆ ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ ಅಂತ ನಾನೇ ತಾಳಿ ಕಟ್ಬಿಟ್ಟಿದ್ದೀನಿ, ತಪ್ಪಾಯಿತು ನಂದು, ಕ್ಷಮೆ ಇರಲಿ. ಅವನು ದಿನ ನರಳಿಸ್ತಾ ಇದ್ದ, ಅದಕ್ಕಾಗಿ ನಾನು ಬಂದು ತಾಳಿ ಕಟ್ಟಿದೆ ಅಂತ ಇಲ್ಲಿ ದೇವು ಹೇಳ್ತಾ ಇರ್ತಾನೆ. ಸರಿಯಪ್ಪ, ನಿನ್ನ ಮನೆಗೆ ಹೇಗೆ ಒಪ್ಸಿದ್ದೀನಿ, ನೀನು ಮಾತ್ರ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಈ ಕಡೆ ಪವಿತ್ರರ ಅಪ್ಪ ಕೂಡ ಹೇಳ್ತಾ ಇರ್ತಾರೆ. ಸರಿ ಮಾವ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪವಿತ್ರನ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ನೋಡಿದರೆ ಅವ್ರ ಅಮ್ಮ ನಿಂತ್ಕೊಂಡು ಆರತಿ ಮಾಡಿ, ಏನೋ ಬಂದಿಯಲ್ಲ, ನಾ ಮಾತಾಡಿದೇನೋ ತಪ್ಪಾಯಿತು ಕಣೋ ಅಂಥೇಳಿ ರಾಧಿಕಾ ಅವರು ಅಂತ ಇರ್ತಾರೆ. ಅಷ್ಟೊತ್ತಿಗೆ ಪವಿತ್ರ ಕೂಡ ಕಂಡುಬಿಡ್ತಾಳೆ. ಏನಿದು, ಇವಳನ್ನ ಯಾಕೆ ಕರ್ಕೊಂಬಂದಿದ್ಯಾ ನೀನು ಅಂತ. ಇಲ್ಲ ಅಮ್ಮ, ಅವಳನ್ನ ನಾನು ತಾಳಿ ಕಟ್ಟಿನೇ ಕರ್ಕೊಂಬಂದಿರೋದು. ಏನು ಹೇಳ್ತಾ ಇದ್ದೆ, ಇಲ್ಲಿಂದ ಮನೆ ತೊಲಗು ನೀನು, ನನ್ನ ಮಗನ ತಿಂದ ರಾಕ್ಷಸಿ ನೀನು ಅಂಥೇಳ್ಬಿಟ್ಟು ರಾಧಿಕಾ ಅಂತಿರ್ತಾಳೆ. ಪವಿತ್ರನಿಗೆ ಹಾಗೆ ಕಣ್ಣೀರು ಹಾಕ್ಕೊಂತ ನಿಂತಿರ್ತಾಳೆ ಪವಿತ್ರ. ಹಾಗೆ ಈ ಕಡೆ ಇಲ್ಲ ಅಮ್ಮ, ಅದೇನಾಯಿತು ಅಂತಂದರೆ ನೀನು ಮಾತಾಡಬೇಡ ಅಂತಾರೆ. ಅದ್ರೆ ಸರಿ ಅಂತೇಳಿ ಮತ್ತೆ ಒಳಗಡೆ ಎಲ್ಲರನ್ನೂ ಕರ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಾನೆ. ಅವ್ರ ಅಮ್ಮನ ಎದುರಿಗೆ ದೇವರು ಹೇಳ್ತಾ ಇರ್ತಾರೆ ಈ ಕಡೆ ರಾಧಿಕಾರಿಗೆ, ಅಮ್ಮ ನಮ್ಮ ತಿಲಕ್ ತುಂಬಾ ಇಷ್ಟಪಡ್ತಾ ಇದ್ದ ಅಮ್ಮ, ಹಾಗಾಗಿ ಅವಳು ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಅಂತ ಗೊತ್ತಮ್ಮ, ನಾವು ಎಷ್ಟು ಅನುಭವಿಸೋ ಎರಡರಷ್ಟು ಅವಳು ಅನುಭವಿಸ್ತಾ ಇದ್ದಾಳಮ್ಮ ಅಂತೇಳ್ಬಿಟ್ಟು ಈ ಕಡೆ ದೇವರು ಹೇಳ್ತಾ ಇರ್ತಾರೆ. ನೋಡು, ಈ ಥರನ ಎಲ್ಲ ಮಾಡೋಕ್ಕೆ ಹೋಗಬೇಡ ನೀನು, ಸರಿ. ಆ ಹುಡುಗಿ ಬಗ್ಗೆ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ಹಾಗೆ ಯಾರಾದರೂ ಮಾತಾಡಿದ್ರು ಕೂಡ ಅವ್ರಿಗೂ ನಾನು ಇದನ್ನು ಕೊಡಬೇಕಾಗತ್ತೆ, ಹುಷಾರು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಬಂದ ತಕ್ಷಣ, ಹೇ ನಮೃತ, ನೀನಾದರೂ ಹೇಳಿ ಇವನ್ ಕಳಿಸು, ಆ ಹುಡುಗಿನ ಯಾರ ಹತ್ರನೂ ಮಾತಾಡಬಾರ್ದು, ಹಾಗೆ ಅವಳು ಕೂಡ ಯಾರ ಹತ್ರನೂ ಮಾತಾಡದೇ ಇರೋ ಥರ ನೀನು ನೋಡ್ಕೊ ಅಂತ ಹೇಳಿ ದೇವ್ ಅವ್ರಿಗೆ ಜಜ್ಮೆಂಟ್ ಕೊಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್.